ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉದ್ಯಾನವನವನ್ನು ಸುತ್ತಕೊಂಡು ಬರೋಕ್ಕೆ ಅಂತ ಮೆನೆಪ್ಟ ಮತ್ತು ಸಂಗಡಿಗರು ಹೋಗ್ತಾರೆ. ಅವರನ್ನು ಹುಡ್ಕೊಂಡು ಬೆಂಗಾವಲಿನ ದಳದವರು ಬರ್ತಾರೆ. ಆ ನಂತರ ಇವರು ಸಿಕ್ಕ ನಂತರ ಅವರನ್ನು ಕರ್ಕೊಂಡು ಹೋಗ್ತಾರೆ. ಆ ದಿವಸ ರಾತ್ರಿ ಔಟ ಮತ್ತು ಬೆಕ್ಕು ಇಬ್ಬರಿಗೂ ಕೂಡ ನೆಗಡಿ ಶುರು ಆಗುತ್ತೆ. ಅದಕ್ಕೆ ಔಷಧಿಯನ್ನು ಕೊಡೋವನು ಇನೇನಿ ಅಂದರೆ ದೇವ ಪೂಜೆಯಲ್ಲಿ ಇರ್ತಕ್ಕಂತಹ ಅರ್ಚಕ. ಅವನ ಹತ್ರಕ್ಕೆ ಹೋಗ್ತಾರೆ. ಅವನೊಬ್ಬ ದೇವಸೇವಕ. ಅವನು ಅಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಒಂದು ಮಗುವನ್ನು ಕರ್ಕೊಂಡು ಬಂದಿರ್ತಾಳೆ. ಅದಕ್ಕೆ ಒಂದು ಔಷಧವನ್ನು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಸಿದ್ಧ ಮಾಡ್ಕೊತಾ ಇರ್ತಾನೆ. ಸ್ತೋತ್ರವನ್ನು ಪಠಿಸಿ ಮೇಲೆದ್ದೇಳ್ತಾನೆ. ಬೆಕ್ಕು ಮತ್ತು ಔಟರನ್ನು ದುರ್ಬಿಟ್ಕೊಂಡು ನೋಡ್ತಾನೆ. ಒಂದು ಕೊಠಡಿಯ ಬಾಗಿಲನ್ನು ತೆಗಿತಾನೆ. ಅವನ ಈ ಅಸಮಾಧಾನಕ್ಕೆ ಕಾರಣ ಆ ಹೆಣ್ಣು ಮಗಳನ್ನು ಇವನು ಉಪಯೋಗಿಸ್ಕೋಬೇಕಾಗಿತ್ತು. ಆದರೆ ಆ ಸಮಯಕ್ಕೆ ಬೆಕ್ ಮತ್ತು ಔಟ್ ಬಂದಿದ್ದರಿಂದ ಇವನಿಗೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವನಿಗೆ ಇವ್ರ ಮೇಲೆ ಒಂದು ರೀತಿಯ ಸಿಟ್ಟು ಬರುತ್ತೆ. ಆ ಕೊಠಡಿಯಲ್ಲಿ ಕತ್ತಲಿರುತ್ತೆ. ಹೊರಗಡೆಯಿಂದ ಒಳಗಡೆ ನುಸುಳಿದ ಬೆಳಕಲ್ಲಿ ಅವನ ಆಕೃತಿ ಮೊಬ್ಬಾಗಿ ಕಾಣುತ್ತೆ. ಕತ್ತಲು ಕೊಠಡಿಯಲ್ಲಿ ಇನ್ನೇನಿ ಭದ್ರವಾಗಿ ಮುಚ್ಚಿದ್ದ ಒಂದು ಜಾಡಿಗೆ ಒಂದು ಬಳಪದ ಸೌಟನ್ನು ತುರುಕುತ್ತಾನೆ. ರಂಜಕದ ಪುಡಿಯನ್ನು ಹೊರಗಡೆ ತೆಗಿತಾನೆ. ಜಾಡಿಯ ಮುಚ್ಚಳವನ್ನು ಬಿಗಿಗೊಳಿಸ್ತಾನೆ. ಬಾಗಿಲ ಎದುರಿನ ಗೋಡೆಯಲ್ಲಿ 2 ಕಿಂಡಿಗಳಲ್ಲಿದ್ದ ತಾಮ್ರದ ತಟ್ಟೆಗಳಿಗೆ ಆ ಪುಡಿಯನ್ನು ಸುರಿತಾನೆ. ಹವೆಯ ಸ್ಪರ್ಶದಿಂದ ರಂಜಕ ನಿಧಾನವಾಗಿ ಜ್ವಲಿಸಕ್ಕೆ ಶುರು ಆಗುತ್ತೆ. ಅಂದರೆ ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರ ಗೊತ್ತಿದ್ದವ್ರಿಗೆ ಇದರ ಒಂದು ಮರ್ಮ ಗೊತ್ತಾಗಿರುತ್ತೆ. ರಂಜಕವನ್ನು ಅಥವಾ ಕಡೆಗಿಟ್ರೆ ಅದು ಫಾಸ್ಫರಸ್, ಅದನ್ನು ಕಡೆಗಿಟ್ರೆ ಆಗ್ನೇಯ ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಅದು ಉರಿಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಅದನ್ನು ಭದ್ರವಾಗಿ ಮುಚ್ಚಿಟ್ಟಿರ್ತಾರೆ. ಹೊಗೆ ಮುಸುಕಿದ ಕೊಠಡಿ ಪಡಸಾಲೆಗೂ ಹೊಗೆ ತುಂಬಿಕೊಳ್ಳುತ್ತೆ. ಔಟ ಮತ್ತು ಬೆಕ್ ಮೂಗುಗಳನ್ನು ಬರೆದುಕೊಳ್ಳಿಸ್ಕೊಳ್ಳೋಕೆ ಪದೇ ಪದೇ ಹೊರಗಡೆ ಮನೆಯ ಮೂಲೆಗೆ ಹೋಗ್ತಾ ಇರ್ತಾರೆ. ನೀಲಿ ಬೆಳಕಿನ 2 ಉಂಡೆಗಳ ಮಧ್ಯೆ ಇನ್ನೇನಿ ಮಂತ್ರಪಟ್ಟಣವನ್ನು ಇನ್ನಷ್ಟು ತೀವ್ರವಾಗಿ ಹೇಳೋಕ್ಕೆ ಶುರು ಮಾಡ್ತಾನೆ. ಪಡಸಾಲೆಯಿಂದ ಆ ನೋಟ ಭವ್ಯವಾಗಿ ಕಾಣಿಸ್ತಾ ಇರುತ್ತೆ. ಹೊಗೆ ತುಂಬಿ ಉಸಿರು ಕಟ್ಟಿದ್ರು ಕೂಡ ಜ್ವರದಿಂದ ದಹಿಸ್ತಿದ್ದ ಮಗು ಅಳಲಾರದೆ ಮಲ್ಕೊಂಡ್ಬಿಟ್ಟಿರುತ್ತೆ. ಅದರ ತಾಯಿ ಮಂಕಾಗಿ ದಂಗಾಗಿ ಈ ಮಾಯಾ ಮಂತ್ರದಲ್ಲಿ ಬಂದಿಯಾಗಿರ್ತಾಳೆ. ಕಣ್ಣುಗಳನ್ನು ತುಸು ಒರೆಸ್ಕೊಂಡು ಮಂತ್ರ ಪಠಿಸ್ತಾ ಇನ್ನೇನಿ ಹೊರಗಡೆಗೆ ಬರ್ತಾನೆ. ಆ ಹೆಣ್ಣಿನ ಎದುರುಗಡೆ ನಿಂತ್ಕೋತಾನೆ. ನನ್ನ ಕಡೆ ನೋಡು ಅಂತಾನೆ. ಕತ್ತೆತ್ತಿದ ಆ ತಾಯಿ ದೃಷ್ಟಿ ಅವನ ತೊಡೆಗಳಿಗೆ ಬೀಳಬೇಕು. ಹಾಗೆ ಅವನು ನಿಂತಿರ್ತಾನೆ. ಮಾಯದ ಬೆಳಕು ಇದು, ನೋಡಿದ್ಯಾ ಅಂದಾಗ ನೋಡಿದೆ ಅಯ್ಯ ಅಂತ ಅವಳು ಹೇಳ್ತಾಳೆ. ತನ್ನ ತೋರು ಬೆರಳನ್ನು ಎತ್ತಿ ಹಿಡಿದು ಅರ್ಚಕ ಗಟ್ಟಿಯಾಗಿ ಹೇಳ್ತಾನೆ, ಮಗುಗೆ ಹಿಂಸೆ ಕೊಡ್ತಿರೋ ಪೀಡೆನೆ ನಿನಗೆ ಇಡೀ ಶಾಪ. ಹೋರಸ್ನ ಕಣ್ಣಿನ ಬೆಂಕಿ ನಿನ್ನ ಮೇಲಿದೆ. ಅದು ನಿನ್ನನ್ನು ಸುಡ್ತಾ ಇದೆ, ನಿನ್ನನ್ನು ಇರಿತಿದೆ, ಚುಚ್ಚುತ್ತಿದೆ, ತಿಂತಿದೆ, ನಿನ್ನನ್ನು ಸುಟ್ಟು ಬೂದಿ ಮಾಡುತ್ತೆ, ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಈ ಥರ ಸ್ವರ ತಗ್ಗಿಸಿ ಇನ್ನೇನಿ ಸೂಚನೆಯನ್ನು ಕೊಡ್ತಾನೆ. ನೋಡು, ನಾನು ಒಂದೊಂದೇ ಮಾತು ಹೇಳ್ತಾ ಹೋಗ್ತೀನಿ, ನೀನು ಅದನ್ನು ಹೇಳಬೇಕು, ಅರ್ಥ ಆಯ್ತಾ? ಎಲ್ಲಿ ಹೇಳು ಅಂತ ಹೇಳಿ. ഇരുಳಲ್ಲಿ ಬರುವವನೇ ಅಂತಾನೆ. ಆಕೆಗೆ ಅನುಮಾನ ಬರುತ್ತೆ. ನಾಲ್ಗೆ ಹೊರಳೋದಿಲ್ಲ ಹೇಳಕ್ಕೆ. ಇನ್ನೇನಿ ಪುನಃ ಹೇಳ್ತಾನೆ, ಹೇಳು. ഇരുಳಲ್ಲಿ ಬರುವವನೇ, ಕಳ್ಳತನದಲ್ಲಿ ನುಗ್ಗುವವನೇ. ಆಕೆ ಪ್ರಯತ್ನ ಪಡ್ಕೊಂಡು ಹೇಳ್ತಾಳೆ, ഇരുಳಲ್ಲಿ ಬರುವವನೇ, ಕಳ್ಳತನದಲ್ಲಿ ಒಳನುಗ್ಗುವವನೇ ಅಂತ ಹೇಳ್ಬಿಟ್ಟು. ಆ ನಂತರ ಇವನು ಹೇಳ್ತಾ ಹೋಗ್ತಾನೆ, ಹೊರಟು ಹೋಗು. ಆಕೆನೂ ಹೇಳ್ತಾಳೆ, ಹೊರಟು ಹೋಗು. ಈ ಥರ ನಾನಾ ಮಾತುಗಳಿಂದ ಆ ಬಂದಿರೋ ಜ್ವರವನ್ನು ಹೋಗೋಕ್ಕೆ ತಾನು ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋ ಹಾಗೆ ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ನೋವುಂಟು ಮಾಡೋ ಬೇರಿನಿಂದ, ಹಾನಿಕರವಾದ ಈರುಳ್ಳಿಯಿಂದ, ಕಹಿಯಾದ ಜೇನಿನಿಂದ, ಮೀನಿನ ಬೆನ್ನುಹುರಿಯಿಂದ ಮಗುಗೆ ನಾನು ರಕ್ಷಣೆ ಒದಗಿಸಿದ್ದೀನಿ. ನೀನು ಹೋಗು ಅಂತ ಆ ಜ್ವರಕ್ಕೆ ಇನ್ನೇನಿ ಹೇಳ್ತಾನೆ. ಅದೇ ಥರ ಆ ಮಗುವಿನ ತಾಯಿ ಅದನ್ನು ಮತ್ತೆ ಬದಲು ನುಡಿತಾಳೆ. ಇದೆಲ್ಲ ಆದ ನಂತರ ಧ್ವನಿ ಬದಲಾಯಿಸಿ ಇನ್ನೇನೇ ಹೇಳ್ತಾನೆ, ನೋಡಮ್ಮ, ಈ ತಟ್ಟೆಲಿರೋದನ್ನ ಮಗುವಿನ ಜೊತೆಗೆ ಎತ್ಕೋ, ಮನೆಗೆ ಹೋಗಿ ಅದೆಲ್ಲ ಮಗುವಿನ ಮೈಗೆ ತಗಲೋ ಹಾಗೆ ಇಡು, ಮಗು ಮಲ್ಕೊಂಡ್ಲಿ, ಜ್ವರ ಇಳಿಯತ್ತೆ ಅಂತ ಹೇಳ್ತಾನೆ. ಕಿರಿ ದೇವಸೇವಕ ಒಂದು ಪವಿತ್ರದ ಉದುಕದ ಪಾತ್ರೆಯನ್ನು ತಂದು ಕೊಡ್ತಾನೆ. ಆ ನೀರಲ್ಲಿ ಇವನು ಬೆರಳನ್ನು ಅದ್ದಿ ಮಗುವಿನ ಮೇಲೆ ಮತ್ತು ಅದರ ತಾಯಿ ಮೇಲೆ ಒಂದೊಂದು ಹನಿಯನ್ನು ಎರಚುತ್ತಾನೆ. ಕಾಣಿಕೆ ಏನು ಕೊಡಲಿ ಅಯ್ಯ ಅಂತ ಆಕೆ ಕೇಳ್ತಾಳೆ.
ಅವಸರ ಏನೂ ಇಲ್ಲ, ನಿಧಾನವಾಗಿ ಕೊಡುವಂತೆ. ಬೆಸ್ ದೇವರ ಒಂದು ಮೂರ್ತಿ ಕೊಡು ಅಂತ ಕೇಳ್ತಾನೆ. ಮಂತ್ರಿತ ವಸ್ತುಗಳನ್ನು ಮಗುವನ್ನು ಜೊತೆಯಲ್ಲೇ ಸುತ್ತಕೊಂಡು ಎತ್ಕೊಂತ ಆಕೆ ಕೇಳ್ತಾಳೆ, ಮೂರ್ತಿ ಎಲ್ಲಿರುತ್ತೆ ಅಯ್ಯ ಅಂತ ಕೇಳಿದಾಗ, ಮಹಾಮಂದಿರದ ಎದುರುಗಡೆ ಅಂಗಡಿ ಸಾಲಿದೆಯಲ್ಲ ಅಲ್ಲಿ ಸಿಕ್ಕತ್ತೆ ಅಂತ ಹೇಳಿದಾಗ, ಏನು ಕೇಳ್ತಾರೋ ಅಂತಾಳೆ. ಅಂದರೆ ಅದ್ರ ಬೆಲೆ ಎಷ್ಟಿರಬಹುದೋ ಗೊತ್ತಿಲ್ಲ ಅಂದಾಗ ಇವನು ಹೇಳ್ತಾನೆ, ಅಂದರೆ ಇನ್ನೇನಿ ಹೇಳ್ತಾನೆ, ಕಸಾಯಿ ಮನೆ ಉಳ್ತಾನೆ, ನೀನು ಒಂದು ಬಾತುಕೋಳಿಯನ್ನು ಹೊರಗಡೆ ದಾಟಿಸು, ಅಂಗಡಿಯವನು ಮೂರ್ತಿಯನ್ನು ಕೊಡ್ತಾನೆ ಅಂದಾಗ, ಆಯಿತು ಅಯ್ಯ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಬೆಕ್ಕ ಕಡೆಗೂ ತಿರುಗಿ ನೋಡಿಬಿಟ್ಟು ಅಣ್ಣ ಬರ್ತೀನಿ ಅಂತ ಹೇಳಿಬಿಟ್ಟು ಮಗುವನ್ನು ಎದೆಗೆ ಹಚ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಬೆಕ್ಕು ಮತ್ತು ಔಟರ್ ಕಡೆ ನೋಡಿಬಿಟ್ಟು ಇದು ವಿಷಮ ಜ್ವರ ಅಂತ ಇನ್ನೇನಿ ಹೇಳಿಬಿಟ್ಟು ತಾನು ಮಂತ್ರ ಹಾಕಿದ್ದು ಅಂತಿಂತಹ ಸಣ್ಣ ಕಾಯಿಲೆಗಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ಆನಂತರ ತನ್ನ ಸಹಾಯಕ ದೇವಸೇವಕನನ್ನು ಕರೀತಾನೆ. ಒಂದು ಚಾಪೆಯನ್ನು ತಂದು ಹಾಸು ಅಂತ ಹೇಳಿಬಿಟ್ಟು ನಿಮ್ಮನ್ನು ಬಹಳ ಹೊತ್ತು ಕಾಯಿಸ್ಬಿಟ್ಟೆ ಅಂತ ರಾಗ ಎಳಿತಾನೆ. ಚಾಪೆ ಹಾಸ್ತಾರೆ, ಅದ್ರ ಮೇಲೆ ಔಟ ಮತ್ತು ಬೆಕ್ಕು ಕೂತ್ಕೊತಾರೆ. ಇನ್ನೇನಿ ಅವ್ರ ಎದುರುಗಡೆ ಒಂದು ಚಿರತೆ ಚರ್ಮವನ್ನು ಸರಿಸಿ ಅದ್ರ ಮೇಲೆ ಕೂತ್ಕೊತಾನೆ. ನೀವಿಬ್ಬರು ತಲೆ ತೆಗೆಸಿ ದೇವರ ಹೆಸರನ್ನು 10 ಸಲ ಉಚ್ಚಾರ ಮಾಡಿ ಅಂತ ಹೇಳಿದಾಗ ಔಟ ಮತ್ತು ಬೆಕ್ ಆ ಸೂಚನೆಯಂತೆ ಪಟ್ 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 ಅಂದ್ಬಿಟ್ಟು 10 ಸಲ ಉಚ್ಚಾರಣೆ ಮಾಡ್ತಾರೆ. ಇನ್ನೇನಿ ಪಟ್ ಪ್ರಾರ್ಥನಾ ಪದೆಯನ್ನು ಸ್ತೋತ್ರವನ್ನು ಮುಗಿಸ್ತಾನೆ. ಪಟ್ಟಣ ಮುಗಿದ ಮೇಲೆ ಅವನು ಹೇಳ್ತಾನೆ, ನಿಮ್ಮನ್ನು ಬಾಧಿಸ್ತಿರೋ ಪೀಡೆನ ಇನ್ನು ಉಚ್ಚಾಟನೆ ಮಾಡ್ತೀನಿ, ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾನೆ. ಅವ್ರು ಕಣ್ಣು ಮುಚ್ಕೊತಾರೆ. ಮತ್ತು ಇವನು ಶುರು ಮಾಡ್ತಾನೆ, ತೊಲಗು ತೊಲಗು ಶೈತ್ಯದ ಮಗನೇ, ಮುಂಜಾವದಲ್ಲಿ ಮೂಳೆಗಳನ್ನು ಮುರಿದು ಮುಕ್ಕೋವನೇ, ತಲೆ ಬುರುಡೆಯನ್ನು ನಾಶ ಮಾಡೋವನೇ, ಶಿರಸ್ಸಿನ ಸಪ್ತದ ದ್ವಾರಗಳನ್ನು ಅಸ್ವಸ್ಥಗೊಳಿಸೋವನೇ, ತೊಲಗು ತೊಲಗು, ನೆಲಕ್ಕೆ ಬೀಳು ಹೊಲಸೆ. ಮುಗೀತು, ಇನ್ಮೇಲೆ ನೋಡಿ ಅಂತೇಳಿ ಹೇಳ್ತಾನೆ. ಅಲ್ಲಿಗೆ ನೆಗಡಿ ಹೋಗಬೇಕು, ಆ ಥರದ ಮಂತ್ರಗಳನ್ನು ಅವನು ಹೇಳ್ತಾನೆ. ಬೆಕ್ಕು ತಲೆ ಎತ್ತದ ಮೇಲೆ ಸಹಾಯಕ ತಂದು ಹಿಡಿದ ಪವಿತ್ರದ ಉದಕದಿಂದ 4 ಹನಿಯನ್ನು ಅವ್ರ ಮೇಲೆ ಇನ್ನೇನು ಚಿಮುಕಿಸ್ತಾನೆ. ಹೊರಗಡೆ ಹೋಗಿ ನೆಗಡಿಯನ್ನು ತೆಗೆದು ಬನ್ನಿ ಅಂತ ಹೇಳ್ತಾನೆ. ಇವರಿಬ್ಬರು ಹೊರಗಡೆ ಹೋಗ್ತಾರೆ, ಮೂಗನ್ನ ಸ್ವಚ್ಛಪಡಿಸ್ಕೊಂಡು ಒಳಗೆ ಬರ್ತಾರೆ. ಅತ್ತಿತ್ತ ನೋಡಿಬಿಟ್ಟು ಇನ್ನೇನು ಹೇಳ್ತಾನೆ, ಇನ್ನೊಂದು 2-3 ದಿನದಲ್ಲಿ ಇದು ನಿಂತು ಹೋಗುತ್ತೆ, ಜ್ವರ ಗಿರ ಬರೋದಿಲ್ಲ, ಹೆದರ್ಕೋಬೇಡಿ. ಇವತ್ತು ರಾತ್ರಿ ಮತ್ತು ನಾಳೆ ರಾತ್ರಿ ಮಲಗೋಕ್ಕೆ ಮುಂಚೆ ನೆನ್ನೆ ಕೊಟ್ಟ ಬೇರನ್ನು ತೇದು ಗಂಟಲಿಗೆ ಲೇಪಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು, ಪ್ರತಿ ತಿಂಗಳು ಬೇದಿಗೆ ತಗೊತಾ ಇದ್ದೀರಾ ಅಂತ ಕೇಳ್ತಾನೆ. ಬೆಕ್ಕು ಉತ್ತರ ಕೊಡ್ತಾನೆ, ಹ್ಞೂ ಪ್ರತಿ ತಿಂಗಳು 3 ದಿವಸ ತಗೊತೀವಿ ಅಂತ ಕೇಳಿದಾಗ, ದಿನ ತಪ್ಪದೆ 3 ದಿವಸ ತಗೊತೀರಾ ಅಂತ ಕೇಳ್ತಾನೆ. ಹೌದು ಅಂತ ಅವರಿಬ್ಬರು ಹೇಳ್ತಾರೆ. ಒಳ್ಳೆ ಅಭ್ಯಾಸ ಇದು. ಮಹಾ ಅರ್ಚಕರು, ಪೆರೋ, ಅಮಾತ್ಯರು, ನಾವು ಎಲ್ಲ ಅದೇ ರೀತಿಯೇ ಮಾಡೋದು. ಮಹಾಮಂದಿರದಲ್ಲಿ ಹಿರಿಯ ದೇವ ಸೇವಕರು ಒಂದೊಂದು ವೈದ್ಯಕೀಯಲ್ಲಿ ಒಬ್ಬೊಬ್ಬರು ಪರಿಣತಿ ಪಡೆದಿದ್ದಾರೆ. ಕಣ್ಣಿನ ವೈದ್ಯರಿದ್ದಾರೆ, ಕರುಳಿನ ವೈದ್ಯರು, ಗುದದ್ವಾರದ ರಕ್ಷಕರಿದ್ದಾರೆ, ಶರೀರ ದ್ರವಗಳ ಪರಿಣಿತರಿದ್ದಾರೆ. ವಿಶೇಷ ಜ್ಞಾನ ಏನೇ ಇರಲಿ, ಒಂದು ವಿಷಯದಲ್ಲಿ ಮಾತ್ರ ಅವ್ರದ್ದು ಏಕಾಭಿಪ್ರಾಯ. ಅದೇನು ಅಂದರೆ, ಬೇದಿಗೆ ತಪ್ಪದೆ ತಗೊಳ್ತಾ ಇದ್ದರೆ ಹೆಚ್ಚಿನ ರೋಗಗಳು ನಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಔಟ ಮತ್ತು ಬೆಕ್ಕು ಹೇಳ್ತಾರೆ, ಹೌದು ನಮ್ಮೂರಲ್ಲಿ ಅರ್ಚಕರು ಕೂಡ ಹೀಗೆ ಹೇಳ್ತಾರೆ ಅಂತ ಹೇಳಿದಾಗ ಇನ್ನೇನಿ ಹೇಳ್ತಾನೆ, ದೇವರಲ್ಲಿ ಭಕ್ತಿ ಮತ್ತು ಅರ್ಚಕನಲ್ಲಿ ಶ್ರದ್ಧೆ ಇವು ಇದ್ದರೆ ಕಾಯಿಲೆ ಬಹಳ ವೇಗವಾಗಿ ಗುಣ ಆಗತ್ತೆ ಅಂತ ಹೇಳ್ತಾನೆ. ಕಾಣಿಕೆ ಏನು ಅಂತ ಕೇಳ್ಕೊಂಡು ಬನ್ನಿ, ಕೊಡೋಣ ಅಂತ ಹೇಳಿದ್ದಾರೆ ನಾಯಕರು ಅಂತ ಊಟ ಮತ್ತು ಬೆಕ್ಕು ಹೇಳ್ತಾರೆ. ಆಗ ಇನ್ನೇನು ಹೇಳ್ತಾನೆ, ನಿಮ್ಮ ನಾಯಕರು ಅಸಾಧಾರಣರಾದ ಮನುಷ್ಯರು, ಅವರು ನೀವು ಅರಮನೆ ಅತಿಥಿಗಳೇ ಆಗಿರ್ಬೇಕಾದ್ರೆ ನಾನು ಕಾಣಿಕೆ ಕೊಡಿ ಅಂತ ಕೇಳೋದು ಏನು ಸರಿ? ನಾನಾಗಿ ಏನು ಕೇಳೋದಿಲ್ಲ, ನೀವಾಗಿ ಪ್ರೀತಿಯಿಂದ ಏನು ಕೊಟ್ಟರು ತಗೋತೀನಿ. ನಿಮ್ಮ ಪ್ರಾಂತ್ಯದ ವಸ್ತು ನಿಮ್ಮ ನೆನಪಿಗೆ ಎಂಥದ್ದಾದರೂ ಆಗುತ್ತೆ, ಪರವಾಗಿಲ್ಲ. ಆದರೆ ಅವಸರ ಏನಿಲ್ಲ, ಇನ್ನೂ ಕೆಲವಾರು ದಿನ ನೀವು ಇಲ್ಲಿರ್ತೀರಲ್ಲ, ನಿಧಾನವಾಗಿ ಕೊಡಿ, ಪರವಾಗಿಲ್ಲ ಅಂತ ಇನ್ನೇನು ಹೇಳ್ತಾನೆ. ಆಗಲಿ ಬರ್ತೀವಿ ಅಂತೇಳಿ ಇವರಿಬ್ಬರು ಹೊರಡ್ತಾರೆ. ಆಯಿತು, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ, ಹೋಗಿ ಬನ್ನಿ ಅಂತ ಇನ್ನೇನು ಹೇಳ್ತಾನೆ. ಹೊರಗಡೆಗೆ ಔಟ ಮತ್ತು ಬೆಕ್ಕು ಬರ್ತಾರೆ. ದೇವಮಂದಿರದ ಪ್ರಾಂಗಣದಲ್ಲಿ ಮೆನ್ನ ಪೊರಕೆಯನ್ನು ಹಿಡ್ಕೊಂಡು ಕಸ ಗುಡಿಸ್ತಾ ಇರೋದನ್ನು ನೋಡ್ತಾರೆ. ಇವರು ಅಪರಿಚಿತರೇನೋ ಅನ್ನೋ ಹಾಗೆ ಅವನು ನಡ್ಕೊಳ್ತಾನೆ. ಹಾಗೆ ಅವನ ಬಗ್ಗೆ ಏನು ಗೊತ್ತಿಲ್ವೇನೋ ಅನ್ನೋ ಹಾಗೆ ಇವರು ಕೂಡ ಮೌನವಾಗಿ ಅವನು ನೋಡ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಏನಾಗುತ್ತೆ, ಬಟಾನ ಅಂಬಿಗರು ಸುದ್ದಿಯನ್ನು ತರ್ತಾರೆ. ನುಬಿಯಾ ಕಡೆ ಹೊರಟಿದ್ದ ಒಂದು ಅಳಿವೆ ಪ್ರದೇಶದಲ್ಲಿ 2 ಹೇರು ದೋಣಿಗಳು ಕಟ್ಟೆಯಲ್ಲಿ ಇದ್ದುವು ಅಂತ. ಮೆನೆಪ್ಟಾನನ್ನು ನೋಡಿ ಬಟ ಕೇಳ್ತಾನೆ,
ಹೋಗಿ ನೋಡ್ಕೊಂಡು ಬರಲ್ಲ, ಊರಿಗೇನಾದರೂ ಸುದ್ದಿ ಕಳ್ಸೋಕ್ಕೆ ಸಾಧ್ಯ ಆಗತ್ತೆ ಅಂತಂದಾಗ, ಏನು ಸುದ್ದಿ ಕಳಿಸ್ತೀಯ ನೀನು ಊರಿಗೆ ಅಂತ ಹೇಳಿದಾಗ, ರಾಜ್ಯಾತಿಥ್ಯದಲ್ಲಿ ನಾವು ಸುಖವಾಗಿದ್ದೀವಿ ಅಂತ ಹೇಳಿ ಕಳಿಸ್ಲಾ ಅಂಥೇಳಿ ಭಟ ಕೇಳ್ತಾನೆ. ಆಯಿತು, ಅಮಾತ್ಯರನ್ನು ಪೆರೋನನ್ನು ಭೇಟಿಯಾಗಿದ್ದೀವಿ, ಸೆಡ್ ಉತ್ಸವ ಇನ್ನೂ ಗೊತ್ತಾಗಿಲ್ಲ, ಎಲ್ಲರೂ ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿ ಕಳಿಸು ಅಂತ ಹೇಳ್ತಾನೆ. ಮತ್ತು ನೆಫಿಸ್ ಅಕ್ಕನಿಗೆ ಏನು ಹೇಳಿ ಕಳಿಸ್ಲಿ ಅಂತ ಭಟ ಕೇಳಿದಾಗ, ಅವಳಿಗೂ ಅಷ್ಟೇ, ಊರಿನ ಹಿರಿಯರಿಗೂ ತಿಳಿಸ್ಬಿಡ್ಲಿ ಅಂತ ಹೇಳು ಅಂತ ಹೇಳ್ತಾನೆ. ಔತಣದ ಏರ್ಪಾಟು ಆಗ್ತಾ ಇದೆ, ಇನ್ನೂ ಒಂದಷ್ಟು ದಿವಸ ಆಗಬಹುದು. ಕಾಡು ಕೋಳಿಗಳು ಈಗ ತಾನೇ ಮೊಟ್ಟೆ ಇಟ್ಟಿವೆ, ಅವು ಒಡೆದು ಮರಿಗಳಾಗಿ ದೊಡ್ಡವಾಗಿ ಅಂತ ಹೇಳ್ಬಿಟ್ಟು ಮೆನಪ್ಟ ನಗುತ್ತಾನೆ. ಔಟ ಬೆಕ್ಕು ಚೆನ್ನಾಗಿದ್ದಾರೆ ಅಂತ ಅವ್ರ ಮನೆಯವ್ರಿಗೆ, ನೀನು ಚೆನ್ನಾಗಿದೆಯಾ ಅಂತ ನಿನ್ನ ಮನೆಯವ್ರಿಗೆ, ನಿನ್ನ ಅಂಬಿಗರು ಚೆನ್ನಾಗಿದ್ದಾರೆ ಅಂತ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ತಿಳಿಸಕ್ಕೆ ಹೇಳು ಅಂತ ಮೆನಪ್ಟ ಹೇಳ್ತಾನೆ. ಆಗಲಿ, ನೀನು ಚೆನ್ನಾಗಿದೆಯಾ ಅಂತ ನೆಫೀಸ್ ಅಕ್ಕನಿಗೆ ಹೇಳಿ ಕಳಿಸ್ಲಾ ಅಂದಾಗ, ಆಗ್ಲಪ್ಪ ಅಂತೇಳ್ಬಿಟ್ಟು ಮೆನಪ್ಟ ಮತ್ತೊಮ್ಮೆ ನಗ್ತಾನೆ. ಬಟ ದೋಣಿ ಕೊಟ್ಟೆಯಲ್ಲಿ ಇದ್ದಂತಹ ಹೇರು ದೋಣಿಗಳ ನಾವಿಕರ ಹತ್ರಕ್ಕೆ ಹೋಗ್ತಾನೆ, ಅವ್ರ ಜೊತೆ ಮಾತಾಡ್ತಾನೆ. ಪರಸ್ಪರ ಅಸ್ಪಷ್ಟ ಪರಿಚಯ ಇರುತ್ತೆ ಅವ್ರಿಗೆ. ನಿಮ್ಮನ್ನು ನದಿಲಿ ನೋಡಿದ್ವಿ ಅಂತ ಅವರು ಹೇಳ್ತಾರೆ. ನಮನಿಗೂ ನೀವು ಅಪರಿಚಿತರೇನಲ್ಲ ಅಂತ ಭಟ ಹೇಳ್ತಾನೆ. ಈರಾನ್ಯ ಪ್ರಾಂತ್ಯದ ವಿಷಯವನ್ನು ಅವರು ಕೂಡ ಅರ್ಥವರೇ ಆಗಿರ್ತಾರೆ. ಈ ಥರ ಒಂದು ಸುದ್ದಿಯನ್ನು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳಿದಾಗ, ಅಯ್ಯೋ ಅದೇನು ದೊಡ್ಡ ಕೆಲಸ, ಖಂಡಿತ ಅಲ್ಲಿ ನಿಂತು ನೀವು ಹೇಳಿದ್ದನ್ನು ತಿಳಿಸ್ಬಿಟ್ಟು ಹೋಗ್ತೀವಿ ಅಂತ ಆ ನಾವಿಕರು ಹೇಳ್ತಾರೆ. ನಾವು ಬಂಡಾಯವೆದ್ದವರು ಅಂತ ಏನಾದರೂ ಅಂತ ಭಟ ಮಾತು ನಿಲ್ಲಿಸಿದಾಗ, ಇರಲಿ ಬಿಡೋಣ, ನಿಮ್ಮ ನಾಯಕರೇ ರಾಜಧಾನಿಯಲ್ಲಿ ಇರಬೇಕಾದ್ರೆ ನಮ್ಗೆ ಯಾರೇನು ಮಾಡ್ತಾರೆ ಅಂತ ಹೇಳ್ತಾನೆ. ಆ ನಾವಿಕ ಹೇಳ್ತಾರೆ. ಇನ್ನೊಂದು ಸಲ ಭೇಟಿಯಾದಾಗ ಒಟ್ಟಿಗೆ ಒಂದಿಷ್ಟು ಅಂತ ಭಟ ಮಾತು ನಿಲ್ಲಿಸಿದಾಗ, ಒಂದಿಷ್ಟಲ್ಲ ಒಂದಷ್ಟು ಅಂದ್ಬಿಟ್ಟು ಅವರು ಸೂಚ್ಯವಾಗಿ ಹೇಳ್ತಾರೆ. ಅಂದರೆ ಇನ್ನೊಮ್ಮೆ ಮತ್ತೆ ಭೇಟಿಯಾದಾಗ ಇದಕ್ಕೆ ಏನಾದರೂ ಕಾಣಿಕೆ ಕೊಡ್ತೀವಿ ಅಂತ ಭಟ ಹೇಳ್ತಾನೆ. ಅದಕ್ಕೆ ನಾವಿಕರು ಕೂಡ ಒಪ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ದಿನಗಳು ಉರುಳ್ತಾ ಹೋಗುತ್ತೆ. ಮುಂದೆ ಒಂದು 6-7 ದಿನ ಕಳೆಯುತ್ತೆ. ಐಗುಪ್ತದ ಹೆಚ್ಚು ಕಡಿಮೆ ಎಲ್ಲ ಪ್ರಾಂತ್ಯಗಳ ಪ್ರಾಂತ್ಯಪಾಲರು ರಾಜಧಾನಿಯನ್ನು ತಲುಪಿರ್ತಾರೆ. ದೋಣಿ ಕಟ್ಟಿಯ ಎಡಬದಿ ಉದ್ದಕ್ಕೂ ಸುಮಾರು 40ರಷ್ಟು ರಾಜನಾವೆಗಳು ನಿಂತಿರುತ್ತವೆ. ಮೇಲ್ಚಾವಣಿ, ಬಣ್ಣ, ಅಲಂಕಾರ ಎಲ್ಲದರಲ್ಲೂ ಒಂದೊಂದಕ್ಕೂ ಒಂದೊಂದು ವೈವಿಧ್ಯವಾಗಿ ತೋರ್ತಾ ಇರುತ್ತೆ. ನೋಡಿದವರೆಲ್ಲರೂ ಅಂದ್ಕೊತಾ ಇರ್ತಾರೆ, ಓ ಸೆಡ್ ಉತ್ಸವ ಹತ್ರ ಬಂತು ಅನಿಸುತ್ತೆ, ಅದಕ್ಕೆ ಇವರೆಲ್ಲ ಸೇರ್ಕೊಳ್ತಾ ಇದ್ದಾರೆ ಅಂತೇಳ್ಬಿಟ್ಟು. ರಾಜಧಾನಿಯ ಪಶ್ಚಿಮ ವಲಯದಲ್ಲಿ ಒಂದು ನೂತನ ಅತಿಥಿ ಭವನ ಇರುತ್ತೆ. ಅದು ಈಗ ಜೇನುಗೂಡಿನ ಹಾಗೆ ಆಗುತ್ತೆ. ಅಂದರೆ ಬಂದಿದ್ದ ಇವೆಲ್ಲ ಪ್ರಾಂತ್ಯಪಾಲರಿಗೂ ಕೂಡ ಅಲ್ಲಿ ವಸತಿಯನ್ನು ಏರ್ಪಾಡು ಮಾಡಿರ್ತಾರೆ. ರಾಜಧಾನಿಯ ಖ್ಯಾತ ನರ್ತಕಿಯರು, ಗಾಯಕರು, ಶ್ರೇಷ್ಠ ಅಡುಗೆಯವರು ಎಲ್ಲರೂ ಆ ಭವನದಲ್ಲಿ ಬೆವರಿಳಿಸೋಕ್ಕೆ ಶುರು ಆಗುತ್ತೆ. ಅಂದರೆ ಕೆಲಸ ಹೆಚ್ಚಾಗುತ್ತೆ ಅವ್ರಿಗೆ. ಅಲ್ಲಿ ಹಗಲು ಇರಳಾಗುತ್ತೆ, ಇರಳು ಹಗಲಾಗುತ್ತೆ. ಮೊದಲನೇ ದಿನದ ಮಾತುಕತೆಗೆ ವಸ್ತುನೇ ಈ ನಮ್ಮ ಮೆನಪ್ಟ. ಬಂಡಾಯಕಾರನಿಗೆ ರಾಜಾತಿಥ್ಯ ಮಾಡ್ತಾ ಇದ್ದಾರಲ್ಲ, ಬೇರೇನೋ ಇರಬೇಕು, ಏನೂ ಇಲ್ಲ ಅಂತ ಕಾಣುತ್ತೆ. ನಾಳೆ ಅವನನ್ನೇ ಪ್ರಾಂತ್ಯಪಾಲ ಮಾಡಿದ್ರು ಮಾಡಬಹುದು. ಹಾಗಾದರೆ ಇಲ್ಲಿಗೆ ಬರಲಿ, ಅವನು ಈಗಲೇ ಬರಲಿ, ಅವನಿಗೆ ಯಾಕೆ ಬೇರೆ ಕಡೆ ವಸತಿ ಮಾಡಿದ್ದಾರೆ? ಈ ಥರ ಒಬ್ಬೊಬ್ಬರು ಒಂದೊಂದು ಮಾತನಾಡ್ಕೊತಾ ಇರ್ತಾರೆ. ಏಕೆಂದರೆ ಅವನೊಬ್ಬ ಸಾಮಾನ್ಯ ಮನುಷ್ಯ, ಅಂಥವನಿಗೆ ಪ್ರಾಂತ್ಯಪಾಲರ ಒಂದು ಹುದ್ದೆಯನ್ನು ಕೊಡ್ತಾರಾ ಅಂದ್ಬಿಟ್ಟು ಉಳಿದ ಪ್ರಾಂತ್ಯಪಾಲರಿಗೂ ಕೂಡ ಒಂದು ರೀತಿಯ ಅಸೂಯೆ ಉಂಟಾಗುತ್ತೆ. ಜೊತೆಗೆ ಇವರೆಲ್ಲರಿಗೂ ಸೇರಿಸಿ ಒಂದು ಅತಿಥಿ ಭವನ ಆಗಿದ್ದರೆ ಮೆನಪ್ಟಾಗೆ ಮಾತ್ರನೇ ಒಂದು ವಿಶೇಷವಾದ ಭವನದಲ್ಲಿ ಅವನನ್ನು ಇಟ್ಟಿರ್ತಾರೆ. ಇದು ಆ ಪ್ರಾಂತ್ಯಪಾಲರಿಗೆ ಅಸೂಯೆ ಹುಟ್ಟಕ್ಕೂ ಕೂಡ ಒಂದು ಕಾರಣ ಆಗಿರುತ್ತೆ. ಸೆಡ್ ಉತ್ಸವಕ್ಕೆ ಇನ್ನೂ ದಿನ ಗೊತ್ತಾಗಿಲ್ವಲ್ಲ ಅಂತ ಪ್ರಾಂತ್ಯಪಾಲರಿಗೆಲ್ಲರಿಗೂ ಕೂಡ ವಿಸ್ಮಯ ಆಗ್ತಾ ಇರುತ್ತೆ. ಆದರೂ ಕೂಡ ನಮ್ಮನ್ನು ಬರೋಕ್ಕೆ ಯಾಕೆ ಹೇಳಿದ್ರು ಅನ್ನೋ ಒಂದು ಆಶ್ಚರ್ಯ ಅವರನ್ನು ಕಾಯ್ತಾ ಇರುತ್ತೆ. 1 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ರಾಜಧಾನಿಯಲ್ಲಿ ಇರಬೇಕಾಗತ್ತೆ ಅಂತೇಳ್ಬಿಟ್ಟು ಯಾರೋ ಒಬ್ಬರು ಒಂದು ಗುಟ್ಟಿನ ಸುದ್ದಿಯನ್ನು ಹಂಚಿರ್ತಾರೆ. ಸಪತ್ನೀಕರಾಗಿ ಬನ್ನಿ ಅಂತ ಪೆರೋ ಹೇಳಿದರೆ ಚೆನ್ನಾಗಿರ್ತಿತ್ತು, ನಾವು ನಮ್ಮ ಹೆಂಡತಿಯರನ್ನ ಕರ್ಕೊಂಡು ಬರಬಹುದಾಗಿತ್ತು ಅಂತ ಕೆಲವರು ಹೇಳ್ತಾರೆ. ಆದರೆ ಉಳಿದವ್ರಿಗೆ ಅಂದರೆ ಬಹಳಷ್ಟು ಜನಕ್ಕೆ ಇದೊಂದು ಸ್ವಾಗತಾರ್ಹ ಬದಲಾವಣೆ ಆಗಿರುತ್ತೆ. ಏಕೆಂದರೆ ಇಲ್ಲಿ ಇತಿಮಿತಿನೇ ಇಲ್ಲದೆ ಇರೋಂತಹ ಅಮೋದ ಪ್ರಮೋದಗಳು ನಡೀತಾ ಇರುತ್ತೆ. ಆಡಳಿತದ ಸಮಸ್ಯೆಗಳ ತಲೆನೋವಿಲ್ಲ, ತಲೆ ಬುಡವೆ ಇಲ್ಲದಂತಹ ಅನಗತ್ಯವಾದ ಹರಟೆ ಹೊಡ್ಕೊಂಡು, ಅಂದರೆ ಅವ್ರು ಹೀಗಂತೆ ಅವ್ರು ಹಾಗಂತೆ ಅಂತ ಏನೇನೋ ಮಾತಾಡ್ತಾ ಇರೋದು. ಮಹಾರಾಣಿ ತಲೆ ಕೂದಲು ಕತ್ತರಿಸ್ಕೊಂಡಿದ್ದಾಳಂತೆ,
ಕೃತಕ ಕೇಶ ಕವಚ ಇಟ್ಕೊಂಡು ಅದ್ರ ಮೇಲೆ ಕಿರೀಟ ಇಟ್ಕೊತಾಳಂತೆ. ಮಹಾಪ್ರಭು ಕೇಶಮುಂಡನ ಮಾಡಿಸ್ಕೊತಾರಂತೆ. ಈ ಥರ ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ಜೊತೆಗೆ ಪೆರೋ ಬಗ್ಗೆ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ನೆರೆತ ಕೂದಲಿಗೆ ಕಪ್ಪು ಹಚ್ಚಬೇಕಾದ ಪ್ರಮೇಯನೇ ಇಲ್ಲ. ಗಂಡಸರು ಹೆಂಗಸರು ಅಂತ ಯಾವುದೇ ಭೇದ ಭಾವನೆ ಇಲ್ಲದೆ ಇಲ್ಲಿ ಹೆಂಗಸರು ಕೂಡ ಕೂದಲಿಗೆ ಬಣ್ಣ ಹಚ್ಕೊತಾರೆ. ಜೊತೆಗೆ ಅದರ ಮೇಲೆ ಒಂದು ಸ್ವರ್ಣ ಕಿರೀಟವನ್ನು ಕೂಡ ಇಟ್ಕೊಳ್ತಾರೆ. ಈ ಥರ ಕೆಲಸಕ್ಕೆ ಬರದೇ ಇರೋ ನಾನಾ ವಿಷಯಗಳ ಮೇಲೆ ಮಾತಾಡ್ಕೊತ ಆ ಪ್ರಾಂತ್ಯಪಾಲರು ಕಾಲಗಳನ್ನ ಕಳೀತಾ ಇರ್ತಾರೆ. ಅಲ್ಲಿದ್ದವ್ರಿಗೂ ಎಲ್ಲರಿಗೂ ಕೂಡ ವಯಸ್ಸು ಬೇರೆ ಬೇರೆ ಇರುತ್ತೆ, ಅಭಿರುಚಿಗಳು ಕೂಡ ಬೇರೆ ಆಗಿರುತ್ತೆ. ಇವ್ರ ಮಧ್ಯೆ ಅಸೂಯೆ ಕೂಡ ಆವಾಗವಾಗ ಸುಳಿತಾ ಇರುತ್ತೆ. ರಾಜಧಾನಿಯಲ್ಲಿ ಮಿತ್ರರು ಇರ್ತಾರೆ. ಇವರು ಎಲ್ಲರೂ ಇಲ್ಲಿ ನೇಮಕಗೊಂಡು ಪ್ರಾಂತ್ಯಗಳಿಗೆ ಹೋಗಿರೋರು. ಹಾಗಾಗಿ ಮೊದಲು ಇಲ್ಲಿದ್ದು ಹೋದವರು. ಹಾಗಾಗಿ ಅವರಲ್ಲೂ ಕೂಡ ಗೆಳೆತನ ಅನ್ನೋದು ಇದ್ದೇ ಇರುತ್ತೆ. ಒಂದೊಂದು ಸಲ ಮಾತ್ರ ಗಂಭೀರವಾಗಿ ಹರಟೆ ಕೂಡ ಇವರೆಲ್ಲ ಹೊಡ್ಕೊತ ಕೂತ್ಕೊತ ಇರ್ತಾರೆ. ಮಹಾ ಅರ್ಚಕರ ಧೋರಣೆ ಹಾಗಿದೆ ಹೀಗಿದೆ, ಪ್ರಾಚೀನ ನಡವಳಿಕೆಗೆ ಇದು ವಿರುದ್ಧ ಅಲ್ವಾ, ದೇಶದಲ್ಲಿ ಬಿಗಿ ಆಡಳಿತ ಬೇಕು ಅಂತ ತಾನೇ ಹೇಪಾಟಿ ಕೇಳೋದು, ಅದ್ರಲ್ಲಿ ತಪ್ಪೇನು ಅಂತ ಕೆಲವ್ರು ಹೇಳ್ತಿರ್ತಾರೆ. ಕೆಲವ್ರು ಹೇಳ್ತಿರ್ತಾರೆ ಬಿಗಿ ಆಡಳಿತ ಅಂದರೆ ಏನು ಗೊತ್ತಾ, ದೇವ ಮಂದಿರಕ್ಕೆ ಹೆಚ್ಚು ಕಂದಾಯ, ಹೆಚ್ಚು ಸಂಪತ್ತು, ಹೆಚ್ಚು ದಾಸದಾಸಿಯರನ್ನು ಕೊಡೋದು ಅಂತ. ಭೂ ಮಾಲೀಕರ ಹಾಗೆ ನಮ್ಮ ಮೇಲೆ ಸಿಟ್ಟು ಮೊದಲಿದ್ದ ಹಾಗೆ ನಾವೇ ಆಳ್ತೀವಿ, ನಾವೇ ಕಂದಾಯ ಸಂಗ್ರಹಿಸಿ ಕೊಡ್ತೀವಿ, ರಾಜಧಾನಿಯಿಂದ ಪ್ರಾಂತ್ಯಪಾಲರನ್ನ ಕಳಿಸೋದು ಬೇಡ ಅಂತಿದ್ದಾರೆ. ಅಂಕುಶ ಅನ್ನೋದು ಅವ್ರಿಗಿಷ್ಟ ಇಲ್ಲ. ಹಾಗಾಗಿ ರಹಸ್ಯವಾಗಿ ಅವರೆಲ್ಲರೂ ಮಹಾ ಅರ್ಚಕರ ಪಕ್ಷ ವಹಿಸ್ತಾ ಇದ್ದಾರೆ. ಈ ಥರ ನಾನಾ ಮಾತುಗಳು ಈ ಪ್ರಾಂತ್ಯಪಾಲರ ಮಧ್ಯೆ ಬಂದು ಹೋಗ್ತಾ ಇರುತ್ತೆ. ಅರ್ಚಕರನ್ನು ಆಡ್ಕೊತಾ ಇರ್ತಾರೆ, ಪೆರೋನ ಮತ್ತು ರಾಣಿಯನ್ನು ಕೂಡ ಆಡ್ಕೊತಾ ಇರ್ತಾರೆ. ಈ ಥರ ನಾನಾ ಮಾತುಗಳು ಈ ಪ್ರಾಂತ್ಯಪಾಲರಿಗೆ ಹೊತ್ತು ಕಳಿಯೋಕ್ಕೆ ಒಂದು ವಿಷಯವಾಗ್ತಾ ಇರುತ್ತೆ. ಇಲ್ಲಿ ಇದ್ದಂತಹ ಪ್ರಾಂತ್ಯಪಾಲರಲ್ಲಿ ಎಲ್ಲರಿಗಿಂತ ಅರಮನೆಗೆ ಹೆಚ್ಚು ಹತ್ತಿರದವನು ಗೇಬು ಆಗಿರ್ತಾನೆ. ಅಂದರೆ ಈ ಮೆನೆಪ್ಟಾಗೆ ಆಮಂತ್ರಣ ಹೋದಾಗ ತಾನು ರಾಜಧಾನಿಯಲ್ಲೇ ಇರಬೇಕಾಗುತ್ತೇನೋ ಅಂತ ಅವನು ಅಂದ್ಕೊಂಡಿರ್ತಾನೆ. ಆದರೆ ಅದು ಅನಗತ್ಯ, ನೀವು ಹೋಗಬಹುದು ಅಂತ ಹೇಳಿದ ಮೇಲೆ ಆತ ತನ್ನ ಊರಾದ ಲಿಸ್ಟ್ಗೆ ಹೋಗಿರ್ತಾನೆ. ಅವನು ಅಲ್ಲದೆ ಇದ್ರೂ ಕೂಡ ಅವನ ಬಗ್ಗೆ ಮಾತು ನೂತನ ಅತಿಥಿ ಭವನದಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತೆ. ಏನಂತ ಅಂದರೆ ಮೆನೆಪ್ಟ ಬಂದಾಗ ಸ್ವತಃ ಗೇಬುನೇ ಹೋಗಿ ಅವನನ್ನು ಎದುರುಗೊಂಡಂತೆ, ರಾಜಿ ಪ್ರಯತ್ನ ಮಾಡಿಕೊಂಡ ಅಂತ ಕಾಣುತ್ತೆ. ಪಾಪ ಗೇಬು ಸಮಾಧಾನ ಪಡಿಸೋಣ ಅಂದರೆ ಅವನು ಇಲ್ಲಿಗೆ ಬಂದೇ ಇಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ. ಅಯ್ಯೋ ಅದ್ರ ಅಗತ್ಯನೇ ಇಲ್ಲ, ಅವನು ಖುಷಿಯಾಗೇ ಇದ್ದಾನಂತೆ, ಮೊದಲಿಂದಲೂ ಹಾಗೆ ಅವನು. ಹುಟ್ಟಿನಿಂದಲೇ ಶ್ರೀಮಂತರಾದವ್ರಿಗೆ ಉತ್ಕರ್ಷ ಸಾಧಿಸೋದ್ರಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ. ಗೇಬು ಹೆಂಡತಿಗೆ ಸನ್ನಿಧಿಗೆ ತುಂಬ ಹತ್ರ ಅಂತ ಅಂತಿದ್ರು. ಹಾಗಾಗಿ ಈಗ ಅಂಥದ್ದೇನೂ ಇಲ್ಲ, ಎಷ್ಟು ವರ್ಷ ಹತ್ರ ಇರೋಕ್ಕಾಗತ್ತೆ, ದೂರ ಇರ್ರಿ ಅಂತ ಹೇಳಿಬಿಟ್ಟು ಗೇಬುನ ನೀರನ್ನೇ ಪ್ರಾಂತ್ಯಕ್ಕೆ ಕಳಿಸಿರೋದು ಅಂತ ಹೇಳಿಬಿಟ್ಟು ಇನ್ನೊಬ್ಬ ಹೇಳ್ತಾ ಇರ್ತಾನೆ. ಒಂದಿಬ್ಬರು ಭವನದ ಮಹಡಿಯ ವಿಶಾಲ ಮುಖಮಂಟಪದಲ್ಲಿ ಕೂತ್ಕೊಂಡು ಈ ಥರ ತಿಕ್ಕಲಾಗಿ ಮಾತಾಡ್ತಾ ಇರ್ತಾರೆ. ದಾಸಿಯರು ದ್ರಾಕ್ಷಾಸುರಿಯನ್ನು ತಂದು ಕೊಡ್ತಿರ್ತಾರೆ. ಅದನ್ನು ಕುಡ್ಕೊಂತ ಇವರು ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ. ಅಂತಃಪುರದಲ್ಲಿ ಈಗ ಹೆರಿಗೆಗಳು ಕಡಿಮೆ ಆಗಿದೆಯಂತೆ ಅಂದಾಗ ಮತ್ತೇನು ಅಂದ್ಕೊಂಡೆ, ಅದಕ್ಕೆ ಇಷ್ಟು ಬೇಗ ಸೆಡ್ ಉತ್ಸವ ಮಾಡ್ಕೊಳ್ತಾ ಇರೋದು ಅಂತ ಮತ್ತೊಬ್ಬ ಹೇಳ್ತಾನೆ. ಅಂದರೆ ಮುಂದಿನ ವರ್ಷ ಈ ಹೊತ್ತಲ್ಲಿ ಅಂತಃಪುರ ತುಂಬ ಮಕ್ಕಳ ಧ್ವನಿಗಳು ಕೇಳಿಸ್ತಾ ಇರುತ್ತೆ ಅಂತ ಹೇಳಿದಾಗ ಆಗ ಅಲ್ಲಿಗೊಬ್ಬ ದಾಸಿ ಬಂದು ಹೋಗಿರ್ತಾಳೆ. ಈಗ ಬಂದ್ಲಲ್ಲ ಅವಳು ಹೇಗೆ ಅಂತ ಮತ್ತೊಬ್ಬ ಕೇಳಿದಾಗ ಸೆಡ್ ಉತ್ಸವ ಆಗೋವರೆಗೂ ಅವಳು ನೀನೇ ಇಟ್ಕೋ ಅಂತ ಮತ್ತೊಬ್ಬ ಹೇಳ್ತಾನೆ. ಮಹಾ ಅರ್ಚಕನ ಚಟುವಟಿಕೆ ಮೀರಿದೆಯಂತಲ್ಲ, ಎಲ್ಲ ದಾಸಿಯರು ಅವನಿಗೆ ಬೇಕಂತಲ್ಲ ಅಂತ ಒಬ್ಬ ಹೇಳಿದಾಗ, ನೋಡ್ಕೋ ಅವನದೇನಾದರೂ ಮೇಲ್ಗೈ ಆಯಿತು ಅಂದರೆ ರಾಣಿ ವಾಸಕ್ಕೆ ಹತ್ತಿರದಲ್ಲಿ ಅವನು ಗುರುವಸತಿ ಅಂತ ಕಟ್ಟಿಸ್ಕೊಂಡ್ಬಿಡ್ತಾನೆ ಅಂತ ಮತ್ತೊಬ್ಬ ನಗಾಡ್ತಾನೆ. ಆಗ ಅವನನ್ನು ನಾವು ದುರ್ದೈವಿ ಅನ್ಬೇಕಾಗತ್ತೆ ಅಥವಾ ಭಾಗ್ಯಶಾಲಿ ಅಂತ ಕರಿಬೇಕಾ, ಏನಂತ ಅನ್ಬೇಕು ಅಂಥೇಳಿ ಇಬ್ಬರು ನಗಾಡ್ತಾ ಇರ್ತಾರೆ. ಕಡೆಗೆ ಮಹಾ ಅರ್ಚಕನು ಕೂಡ ಸೆಡ್ ಉತ್ಸವ ಮಾಡಿಸ್ಕೋಬೇಕಾಗತ್ತೆ ಅಂತೆಲ್ಲ ಅವರೆಲ್ಲ ನಗ್ತಾ ಇರ್ತಾರೆ. ಅಂದರೆ ಅಲ್ಲಿ ಸೇರಿದ್ದ ಪ್ರಾಂತ್ಯಪಾಲರಿಗೆ ತಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅನ್ನೋ ವಿಷಯ ಕೂಡ ಗೊತ್ತಿರೋದಿಲ್ಲ. ಸುಮ್ಮನೆ ಕಾಲಹರಣ ಮಾಡೋಕ್ಕೆ ಮಹಾ ಅರ್ಚಕನ ಬಗ್ಗೆ, ಪೆರೋ ಬಗ್ಗೆ, ರಾಣಿ ಬಗ್ಗೆ, ಮೆನೆಪ್ಟ ಬಗ್ಗೆ, ಗೇಬು ಬಗ್ಗೆ ಈ ಥರ ಏನೇನೋ ಮಾತುಗಳಾಡಿಕೊಂಡು ಸಮಯವನ್ನು ಕಳೀತಾ ಇರ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.